ಹಾಯ್ ಶ್ರುತಿ. ಹಾಯ್ ರೋಶ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಸಾರಿ ಕಣೆ, ನಿಮ್ಮ ಮದ್ವೆಗೆ ಬರೋಕ್ಕಾಗಿಲ್ಲ. ಇಟ್ಸ್ ಓಕೆ. ಬನ್ನಿ, ಒಳಗಡೆ ಬನ್ನಿ. ರೋಶ್ನಿ, ನಾವಿಲ್ಲಿ ಸ್ವಲ್ಪ ದಿನ ಇರ್ಬೋದಾ? ನೀವು ಇಲ್ಲಿ ಇರಲಿ ಅಂತಾನೆ ರೆಡಿ ಮಾಡಿಸಿರೋದು. ಥ್ಯಾಂಕ್ ಯು ಸೋ ಮಚ್ ಕಣೆ. ಸರಿ, ಇವಾಗ ನೀವು ರೆಸ್ಟ್ ಮಾಡಿ, ನಾನು ಬರ್ತೀನಿ. ರೋಶ್ನಿ, ನನ್ನ ಪೇರೆಂಟ್ಸು ನನ್ನ ಹುಡ್ಕೊಂಡು ನನ್ನ ಎಲ್ಲ ಫ್ರೆಂಡ್ಸ್ ಮನೆಗೂ ಬರ್ತಾರೆ. ಅವ್ರು ಬಂದರೂ ನಾನು ಏನೂ ಹೇಳಲ್ಲ. ಅಷ್ಟೇ ಅಲ್ಲ, ಅಷ್ಟು ಈಸಿಯಾಗಿ ಇಲ್ಲಿ ಯಾರೂ ಬರೋಕ್ಕಾಗಲ್ಲ. ಥ್ಯಾಂಕ್ ಯು ರೋಶ್ನಿ. ಓಕೆ, ಬಾಯ್ 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 ಬಾಯ್. ಫೈನಲಿ ನಾವಿಬ್ರು ಗಂಡ ಹೆಂಡತಿ. ನಮ್ಮ ಮದ್ವೆ ಆಗುತ್ತೋ ಇಲ್ವೋ ಅಂತ ನಾನು ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ. ಈಗ ನಾನು ಮಿಸ್ಸಸ್ ರವಿ. ನಮ್ಮ ತಂದೆ ತಾಯಿ ಕೈಯಲ್ಲಿ ಅಷ್ಟೇ ಅಲ್ಲ, ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ಐ ಲವ್ ಯು ರವಿ. ಯಾಕೆ ರವಿ, ನಿಮ್ಗೆ ಖುಷಿ ಆಗಿಲ್ವಾ? ಡೋಂಟ್ ವರಿ, ಇಲ್ಲಿ ಯಾರು ಬರೋದಕ್ಕಾಗಲ್ಲ. ಹಾಗಲ್ಲ ಶ್ರುತಿ, ಅದ್ಗೆಗೆ ಮನೆಗೆ ಬರ್ತೀವಿ ಅಂತ ಹೇಳಿದ್ದೆ. ಅವ್ರ ಸ್ಥಿತಿ ಅನ್ಸ್ಕೊಂಡ್ರೆ ನನಗೆ ಭಯ ಆಗ್ತದೆ. ನೀನು ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ಯಾ ರವಿ? ಸರಿ, ಈಗೇನು ನಾವು ನಮ್ಮ ಮನೆಗೆ ಹೋಗ್ಬೇಕಾ? ನೀನು ನಿನ್ನ ಮನೆಗೆ ಹೋಗು, ನಾನು ನನ್ನ ಮನೆಗೆ ಹೋಗ್ತೀನಿ, ಆಯ್ತಾ? ಆಗೆಲ್ಲ ಕ್ಲಿಯರ್ ಆಗೋಗುತ್ತೆ. ಇದಕ್ಕೆ ಅಲ್ವಾ ನಾವು ಇಷ್ಟು ಕಷ್ಟಪಟ್ಟಿದ್ದು? ಹೋಗೋಗು, ಹೋಗು. ಶ್ರುತಿ, ಶ್ರುತಿ, ನಾನ್ ಯಾವಾಗ ಹಾಗೆ ಹೇಳ್ದೆ? ಎಲ್ಲ ಹೇಳ್ಬೇಕಂತಿಲ್ಲ ರವಿ. ನಮಗೆ ಮದ್ವೆ ಆಗಿದೆ, ಬಟ್ ಆ ಸಂತೋಷ ನಿನ್ ಮುಖದಲ್ಲಿ ಕಾಣ್ತಾನೆ ಇಲ್ಲ. ಶ್ರುತಿ, ನಾನ್ ಸಂತೋಷವಾಗಿಲ್ಲ ಅಂತ ನಾನು ಹಿಂಗೆ ಹೇಳಿದ್ನ? ಏನೋ ನಮ್ಮಿಂದ ಅದಕ್ಕೆ ಪ್ರಾಬ್ಲಮ್ ಇಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ರವಿ, ಅವ್ರೇನ್ ಸಣ್ಣ ಮಗು ಅಲ್ಲ. ಕೇಳಿದ್ರೆ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ರವಿ, ನಮ್ಗೆ ಈ ದಿನ ತುಂಬಾ ಇಂಪಾರ್ಟೆಂಟು. ಮತ್ತೆ ಆಸೆ ಪಟ್ರು ಇಂಥ ದಿನ ವಾಪಸ್ ಸಿಗಲ್ಲ. ಇದನ್ನ ನಾವು ಒಳ್ಳೆ ಮೆಮೊರಿಯಾಗಿ ಮಾಡ್ಕೋಬೇಕು. ನಮ್ದೆಲ್ಲ ಟೆನ್ಷನ್ ಮುಗಿದು ನಮ್ಗೆ ಅಂತ ಉಳ್ದಿರೋ ಈ ಸ್ವಲ್ಪ ಟೈಮ್ನ ಖುಷಿಯಾಗಿ ಕಳೆಯೋಣ. ಕಮ್ ಆನ್, ಚಿಯರ್ ಅಪ್ ಬೇಬಿ. ನಾನು ಹೋಗಿ ಟೀ ಮಾಡ್ಕೊಂಬರ್ತೀನಿ. ನಂಗೆ ಬರೋದು ಅದು ಒಂದೇ. ನೈಟ್ ಡಿನ್ನರ್ಗೆ ಏನು ಮಾಡಬೇಕು ಅಂತ ನೀನು ಡಿಸೈಡ್ ಮಾಡು. ಓಕೆ? ಏನಾದರೂ ಹೇಳ್ತೀಯಾ ಅಥವಾ ನಮ್ಮ ಸ್ಟೈಲಲ್ಲಿ ಏನಾದರೂ ಪ್ರಯತ್ನ ಪಡಬೇಕಾ? ನಾನು ಬಾಯಿ ಬಿಟ್ಟರೆ ನಿಮಗೆ ಸತ್ಯದ ನಾಲಿಗೆ ಕಾಣಿಸುತ್ತೆ ಹೊರತು ಅನ್ಯಾಯದ ವಿಷಯಗಳು ಕಾಣಿಸಲ್ಲ ಸರ್. ಓಹೋ, ವೇದಾಂತಿ ಥರ ಮಾತಾಡ್ತಿದ್ಯಾ? ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಮಾಡ್ತೀನಿರು. ಏಯ್, ಬಾ. ಸೈಲೆಂಟಾಗಿರ್ಬೇಕಷ್ಟೇ ಸರ್. ನಿಜವಾಗ್ಲೂ ತುಂಬಾ ಒಳ್ಳೆಯವರು ಸರ್. ಹಿಂಗೆಲ್ಲ ಅವ್ರಿಗೆ ಅವಮಾನ ಆದ್ರೆ ಅವರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಸರ್. ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ಬೇಮ
ಅಪ್ಪ ಏನಪ್ಪ ಇದು? ಅಪ್ಪ ನಿನ್ನ ಯಾಕಪ್ಪ ಒಳಗೆ ಹಾಕಿದ್ದಾರೆ? ಅಪ್ಪ ಹೇಳಪ್ಪ. ಅಪ್ಪ ಮಾತಾಡಪ್ಪ. ಸರ್ 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 ಇವ್ರನ್ನ ಯಾಕೆ ಸರ್ ಇಲ್ಲಿ ಕರ್ಕೊಂಬಂದಿದ್ದೀರಾ? ನೀನು ಯಾರಯ್ಯ? ಸರ್ ಸರ್ ನಾನು ಅವ್ರ ಮಗ ಸರ್. ರವಿನಾ? ಅಲ್ಲ, ಅವ್ರ ಅಣ್ಣ ಸೂರ್ಯ. ಅದು ಎಷ್ಟು ತಲೆ ಇದೆಯಾ ನಿಮ್ಮ ಮನೆ ರೇಷನ್ ಕಾರ್ಡ್ನಲ್ಲಿ? ಹಾಂ, ಒಬ್ಬೊಬ್ಬರೇ ಬಂದು ಈಗ ಪ್ರಶ್ನೆ ಕೇಳ್ತಾನೆ ಇದ್ದೀರಾ? ನೋಡು, ನಿಮ್ಮ ಅಪ್ಪ ಮತ್ತು ರವಿ ಇವರಿಬ್ಬರು ಸೇರಿಕೊಂಡು ಶ್ರುತಿ ಅನ್ನೋ ಹುಡುಗಿನ ಕಿಡ್ನ್ಯಾಪ್ ಮಾಡಿದ್ದಾರೆ. ಅವ್ರು ಬರೋವರೆಗೂ ನಿಮ್ಮಪ್ಪ ಸೆಲ್ಲಲ್ಲೇ ಇರ್ತಾರೆ. ಸರ್, ಕಂಪ್ಲೇಂಟ್ ಕೊಟ್ಟಿದ್ಯಾರು? ಇವರಾ? ಅಯ್ಯೋ ಸರ್, ಮನುಷ್ಯ ಥರ ಇರೋ ಹಂದಿಗಳು ಸರ್ ಇವರು. ಹಂದಿಗಳು ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡ್ಬಿಡ್ತೀರಾ ನೀವು? ನೋಡಿ ಸರ್, ನೋಡಿ ಹೇಗೆ ಮಾತಾಡ್ತಾನೆ. ಏನೋ ಮಾತಾಡ್ತಾ ಇದ್ಯಾ ನಿಮ್ಮ ಅಜ್ಜಿನಿ? ಏಯ್, ಏನು ಸ್ಟೇಷನಲ್ಲಿ ರೌಡಿ ಸಾಮಾನಿಂದು? ಇವ್ನ ಕಸ್ಬೆ ಇದು ಸರ್. 2-3 ಸರಿ ಜೈಲ್ಗೂ ಹೋಗಿ ಬಂದಿದ್ದಾನೆ. ಓಹೋ, ಬ್ಯಾಕ್ಗ್ರೌಂಡಲ್ಲಿ ಇಂಥದ್ದೆಲ್ಲ ಸ್ಟೋರಿ ಇದೆಯೋ? ಮಗ ಕ್ರಿಮಿನಲ್ಲು ಅಂದರೆ ಅಪ್ಪನೂ ಅದೇ ಆಗಿರ್ಬೋದಲ್ವಾ? ಸರ್ ಅದೆಲ್ಲ ಇಲ್ಲ ಸರ್, ನಮ್ಮಪ್ಪ ಹಂಗೆಲ್ಲ ಮಾಡೋರಲ್ಲ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ರವಿ ಶ್ರುತಿ ತಪ್ಪು ಮಾಡಿದ್ದಾರೆ. ಇವ್ರನ್ನ ಯಾಕೆ ಸರ್ ಒಳಗಾಕಿದ್ದೀರಾ? ಇವ್ರ ಮಗಳು ಇನ್ನೋಸೆಂಟ್ ಅಂತೆ. ಸೆಂಟು ಇಲ್ಲ, ಪರ್ಫ್ಯೂಮು ಇಲ್ಲ, ಮಾನ್ ಪಾಕಡ ಸರ್ ಅವಳು. ಏನಯ್ಯ, ದೇವಸ್ಥಾನಕ್ಕೆ ಹೋಗಿದ್ದೇನೆಯಾ? ಹೋಗಿದೆ ಸರ್. ನೀವು ಹೇಳಿದ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ರವಿ ಹಾಗೂ ಶ್ರುತಿ ಅನ್ನೋದು ಮದುವೆಯಾಗಿದ್ದಾರೆ ಸರ್. ಏನ್ರಿ ಇವ್ರು ಹೇಳ್ತಾ ಇರೋದು? ನಮ್ಮ ಶ್ರುತಿನ ಆ ಪೊರ್ಕಿ ಬಲವಂತವಾಗಿ ಮದ್ವೆ ಆಗಿದಾನ? ಮದುವೆ ಆಗಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಇಲ್ಲಿ ಮೀನಾ ಯಾರು? ಸರ್, ನಾನು ಹೆಂಡತಿ ಸರ್. ಇಲ್ಲಿ ಕರ್ಸಯ್ಯ ಅವಳನ್ನ. ಸರ್ ಇಲ್ಲೇ ಇದ್ದಾಳೆ ಸರ್. ಸರ್ ಇವಳೇ ಸರ್. ಏನಮ್ಮ, ಏನು ಗೊತ್ತೇ ಇಲ್ಲ ಅನ್ನೋ ಥರ ನಿಂತಿದೀಯಾ? ಸರ್ ಅಪ್ಪ, ಅವಳಿಗೇನು ಗೊತ್ತಿರುತ್ತೆ ಸರ್? ಶ್ರುತಿ ಮತ್ತೆ ರವಿ ಮದುವೆಗೆ ಸಾಕ್ಷಿ ಹಾಕಿರೋದೇ ಮೀನಾ.